ST9 ಎಸ್ ಫೋಟೋಗ್ರಫಿಗೆ ಸ್ವಾಗತ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಪ್ರಸ್ತುತ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ಸಂಕ್ಷಿಪ್ತ ಮಾಹಿತಿಯನ್ನು ನೋಡಿಕೊಂಡು ಬರೋಣ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ ರಾಷ್ಟ್ರೀಯ ಸೇವಾ ಯೋಜನೆಯು ವಾರ್ಷಿಕ ವಿಶೇಷ ಶಿಬಿರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮುನ್ಸಿಪಾಲಿಟಿಯಲ್ಲಿ ತಾರೀಕು 29/9/2017 ಉದ್ಘಾಟನೆಯಾಗಿ ತಾರೀಕು 5/10/2017 ಗುರುವಾರ ಸಮಾರೋಪಗೊಂಡಿತು. ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವನೆಗಳಿಗೆ ಯುವಜನತೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ತಾರೀಕು 29/9/2017 ಅಪರಾಹ್ನ 2 ಗಂಟೆಗೆ ಬೆಥನಿ ಪದವಿ ಪೂರ್ವ ಕಾಲೇಜು ನೂಜಿಬಾಳ್ ಜಿಲ್ಲಾ OIC ಸಂಚಾಲಕರಾದ ಫಾದರ್ ಸತ್ಯಂ ಥೋಮಸ್ ಇವರ ಅಧ್ಯಕ್ಷತೆಯಲ್ಲಿ ಅತಿ ವಂದನೀಯ ಡಾಕ್ಟರ್ ಗವರ್ಗೀಸ್ ಮಾರ್ಮಾ ಕರಿಯೋಸ್ ಬಿಷಪ್ಪರು ಪುತ್ತೂರು ಧರ್ಮ ಪ್ರಾಂತ್ಯ ಇವರ ದಿವ್ಯ ಹಸ್ತದಲ್ಲಿ ಉದ್ಘಾಟನೆಗೊಂಡ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರದ ನಿರ್ದೇಶಕರಾಗಿ ಶ್ರೀ ಇಸಿ ಚಿರಿಯನ್ ದೇವಿ ಪ್ರಾಚಾರ್ಯ, ಕಾರ್ಯಕ್ರಮಾಧಿಕಾರಿಯಾಗಿ ಶ್ರೀ ಸೆಲೀಂ KP ರಾಜ್ಯಶಾಸ್ತ್ರ ಉಪನ್ಯಾಸಕರು ಹಾಗೂ ಶಿಬಿರಾಧಿಕಾರಿಗಳಾಗಿ ಕಾಲೇಜಿನ ಶಿಕ್ಷಕರಾದ ಶ್ರೀ ವಾಸುದೇವಗೌಡ K, ಹರಿಶಂಕರ್ KM, ಜ್ಞಾನೇಶ್ವರ್ S, ಡಾಕ್ಟರ್ ಜನಾರ್ದನ್ ಗೌಡ, ಮಹದೇವ್ ಶೆಟ್ಟಿ R, ಸುಕೇಶ್ ಚಂದ್ರಶೇಖರ್, ಶ್ರೀಮತಿ ಲಾವಣ್ಯ, ಕುಮಾರಿ ಅರ್ಪಿತಾ, ಶ್ರೀಮತಿ ಹೇಮಾವತಿ, ಕುಮಾರಿ ಸೀಮಾ ಮತ್ತು ಘಟಕದ ನಾಯಕನಾಗಿ ಶ್ರೀ ಗಣೇಶ ಹಾಗೂ ನಾಯಕಿಯಾಗಿ ಕುಮಾರಿ ಧನ್ಯಶ್ರೀ, ವಿದ್ಯಾರ್ಥಿ ನಾಯಕನಾಗಿ ಶ್ರೀ ದಿನೇಶ್ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಲು ಸಹಕಾರಿಯಾದರು. ರಾಷ್ಟ್ರೀಯ ಸೇವಾ ಯೋಜನೆಯ 7 ದಿನಗಳ ಈ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ಪೂರಕವಾದ ಯೋಗ, ಶ್ರಮದಾನ, ಸ್ವಚ್ಛತಾ ಕಾರ್ಯಕ್ರಮ, ಶೈಕ್ಷಣಿಕ ಉಪನ್ಯಾಸ, ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿಶೇಷವಾಗಿ ತಾರೀಕು 1/10/2017 ಆದಿತ್ಯವಾರದಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಶ್ರಮದಾನದಲ್ಲಿ ಭಾಗಿಯಾಗಿ ಶಿಬಿರಾರ್ಥಿಗಳಿಗೆ ಸಾಥ್ ನೀಡಿದ್ದರು. ಶಿಬಿರಾರ್ಥಿಗಳು ಬಹಳ ಉತ್ಸಾಹದಿಂದ ಭಾಗವಹಿಸುತ್ತಿದ್ದು, ಪೂರ್ವ ವಿದ್ಯಾರ್ಥಿಗಳ ವತಿಯಿಂದ ಶ್ರಮದಾನಕ್ಕೆ ಅಗತ್ಯವಿರುವ 4 ಹಾರೆ, 3 ಕತ್ತಿ, 8 ಬುಟ್ಟಿಯನ್ನು ಕೊಡುಗೆಯಾಗಿ ನೀಡಲಾಯಿತು. ಶ್ರಮದಾನದಲ್ಲಿ ಶಿಬಿರಾರ್ಥಿಗಳೊಂದಿಗೆ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಸದಸ್ಯರುಗಳು ಭಾಗವಹಿಸಿದ್ದರು. ಮಾನ್ಯ ಪ್ರಧಾನಿಯವರ ಆಶಯದಂತೆ ತಾರೀಕು 2/10/2017 ಸೋಮವಾರ ವಿಶೇಷವಾಗಿ ಗಾಂಧಿ ಜಯಂತಿ ಆಚರಣೆ ಪ್ರಯುಕ್ತ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನೂಜಿಬಾಳ್ ಜಿಲ್ಲೆಯ ಗುಲ್ಯಡ್ಕ ಹಾಗೂ ಕಲ್ಲುಗುಡ್ಡೆ ಪರಿಸರವನ್ನು ಸ್ವಚ್ಛ ಮಾಡುವುದರ ಮೂಲಕ ಶಿಬಿರಾರ್ಥಿಗಳು ಹಾಗೂ ಊರವರು ಹಾಗೂ ಬೆಥನಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಚ್ಛತಾ ಆಂದೋಲನದಲ್ಲಿ ಭಾಗಿಯಾದರು. ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಪ್ರತಿ ಕಾರ್ಯಕ್ರಮದ ನಿರ್ವಹಣೆಯನ್ನು ಶಿಬಿರಾರ್ಥಿಗಳೇ ಮಾಡುವ ಮೂಲಕ ಯಶಸ್ವಿಯಾದರು. ಪ್ರತಿದಿನ ರಾತ್ರಿ ಶಿಬಿರಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಹೊರಹಾಕುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕುಳಿತರೆ ಬೆಂಕಿಯ ಚೆಂಡು ಭಸ್ಮವಾಗುವುದು ಉಗ್ರರ ದಂಡು. ಈ
14/10/2017 ಬುಧವಾರ ರಾತ್ರಿ 8:30ರಿಂದ ನೆನಪಿನ ಬುತ್ತಿಯಿಂದ ಮತ್ತು ಶಿಬಿರಾಗ್ನಿ ಕಾರ್ಯಕ್ರಮ ನಡೆಯಿತು. ಶಿಬಿರಾಗ್ನಿಯು ಉದ್ಘಾಟನೆಗೊಂಡು ಭಾರತ ನಕ್ಷೆಗೆ ದೀಪದ ಅಲಂಕಾರ ಮಾಡುವ ಮೂಲಕ ಶಿಬಿರಾರ್ಥಿಗಳು ಹಾಗೂ ಪೂರ್ವ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಮೆರುಗು ನೀಡುವಂತಾಯಿತು. ವಿಜೃಂಭಣೆಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಊರವರು ಹಾಗೂ ಪೂರ್ವ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕೊನೆಯದಾಗಿ ಶಿಬಿರಾಗ್ನಿಯ ಸುತ್ತ ಶಿಬಿರಾರ್ಥಿಗಳು ಹೆಜ್ಜೆ ಹಾಕುವುದರೊಂದಿಗೆ ಖುಷಿಯನ್ನು ವ್ಯಕ್ತಪಡಿಸಿದರು. ಡಿಜೆ ಹಾಡುಗಳು ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಬೆಳಕು ನೀಡಿತು.